ಇಲ್ಲಿ ಬಾಯಲ್ಲಿ ಈ ಗಿಡದ ಬಗ್ಗೆ ಹೇಳ್ತೀನಿ. ಇದ್ರ ಹೆಸರು ಗ್ಲೈಕೋಸ್ಮಿಸ್ ಅಂತ. ಗ್ಲೈಕೋಸ್ಮಿಸ್ ಇದು ಆ ಚೊಳ್ಳೆ ಹಣ್ಣಿದೆಯಲ್ಲ ಬೆಳಿಗ್ಗೆ, ಅದು ಯಾರು ಕೇಳ್ತಾ ಇದ್ದಾರೆ ರಿಸರ್ಚ್ ಅವರು. ಹಾಂ, ಸೊ ಅದೇ ಸ್ಪೀಷೀಸ್ಗೆ ಸಂಬಂಧಪಟ್ಟಿದ್ದು. ಆಮೇಲೆ ಅದೇ ಥರ ಇದ್ರದ್ದು ಹಣ್ಣು ತಿನ್ಬೋದು. ಇರುವೆಗಳು ಹೆಚ್ಚಾಗಿರ್ತವೆ ಅದ್ರ ಜೊತೆಗೆ. ಈ ಹಣ್ಣಿದೆಯಲ್ಲ ಇದು ಒಳ್ಳೆ ರುಚಿ ಇರುತ್ತೆ, ಒಂದು ತಿಂದು ನೋಡು, ಸ್ವೀಟಾಗಿರುತ್ತೆ. ಅದರದ್ದು ಎಳೆಕಾಯಿ ಸ್ವೀಟಾಗಿದೆ. ಅವತ್ತು ಮೊನ್ನೆ ಅಲ್ಲ ಇದಕ್ಕೆ ಹೋಗಿದ್ವಲ್ಲ, ಆ ಗುತ್ತಿನ ಮನೆ, ಅಲ್ಲಿ ಕೆಳಗಡೆ ಒಂದು ಗಿಡ ನೋಡಿದ್ವಲ್ಲ, ಅದು ಇದೇನಾ? ನೀರು ಬದಿಯಲ್ಲಿ ಒಂದು ಕಾಯಿ ನೋಡೋದು, ಈ ಕಾಯಿ ನೋಡಿ, ಇದು ಎಳೆಕಾಯಿ. ಸೊ ಇದೇ ಆಗಿದ್ದರೆ ಅದು ಅವತ್ತು ನೋಡಿದ ಗ್ಲೈಕೋಸ್ಮಿಸ್ಸು, ಇಲ್ದಿದ್ರೆ ಅದು ಇನ್ನೊಂದೇನೋ ಒಂದು ಸ್ವಲ್ಪ ಅದೇ ಥರ ಇದೆ. ಎಲೆ ಬೀಜನೂ ಅದೇ ಥರ ಇದೆಯೋ. ಒಟ್ಟು ಅದರಲ್ಲಿ ಇರುವೆಗಳು ಇರ್ತವೆ, ಕೆಂಪಿರುವೆ ಏನೋ ಸಿಗುತ್ತೆ ಇರುವೆಗಳಿಗೆ. ಎಲೆ ಸ್ವಲ್ಪ ಚೊಳ್ಳೆ ಹಣ್ಣು ಟೈಪೇ ಕಾಣುತ್ತೆ ನೋಡಿದ್ರೆ, ಶೇಪ್ ಎಲ್ಲ ಸಿಂಪಲ್ಲು. ಆಮೇಲೆ ಹೂವು ಅರಳಿದ ಹೂವು ಇದೆಯಲ್ಲ, ಅದ್ರ ಸಣ್ಣ ಹೂ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ಇದು ತಿನ್ನಕ್ಕೆ ಬರುವಂಥದ್ದು ಒಂದು ರುಚಿಯಾಗಿರೋ ಹಣ್ಣು, ಕಾಡಿನ ಹಣ್ಣು. ಈ ಕರಾವಳಿ ರೀಜನಿಂದು ಗ್ಲೈಕೋಸ್ಮಿಸ್ ಅಂತ. ಈ ಸ್ವೀಟ್ ಹಣ್ಣು ತಿನ್ಬೋದು, ಒಳ್ಳೆ ಟೇಸ್ಟ್, ರುಚಿ ಇತ್ತಲ್ವಾ ತಿಂದಾಗ.